ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಖರೀದಿ ಬಲು ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿ ಭರಾಟೆ ಜೋರಾಗಿದ್ದು ಬೆಳ್ಳಂಬೆಳಗ್ಗೆ ಕೆಆರ್ ಮಾರ್ಕೆಟ್ಗೆ ಲಗ್ಗೆ ಇಡ್ತಿದ್ದಾರೆ ಜನರು. ತರಕಾರಿ ಹೂವು ಹಣ್ಣು ಖರೀದಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಒಂದು ಕಡೆ ಹಣ ದುಬ್ಬರ ಆಗಿದೆ, ದುಪ್ಪಟ್ಟಾಗಿದೆ, ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಇದ್ಯಾವುದನ್ನ ಲೆಕ್ಕಿಸದೆ ಈ ಸರಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿಯೇ ಸಿದ್ಧ ಅನ್ನುತ್ತಾ ಜನರು ಯುಗಾದಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡುವತ್ತ ಮುಖ ಮಾಡ್ತಿದ್ದಾರೆ. ಹಿಂದೂಗಳಿಗೆ ಇದು ಹೊಸ ವರ್ಷದಂತೆಯೇ ಯುಗಾದಿ ಹಬ್ಬ. ಹಾಗಾಗಿ ಹೊಸ ವರ್ಷವನ್ನ ಸಂಭ್ರಮದಿಂದ ಬರೆಮಾಡ್ಕೋಬೇಕು ಅಂತ ಸಾಕಷ್ಟು ಜನ ಬೆಳ್ಳಂಬೆಳಿಗ್ಗೆ ಮುಖ ಮಾಡ್ತಿದ್ದಾರೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೋಣ. ಕೆಆರ್ ಮಾರ್ಕೆಟ್ನಿಂದ ಕಿರಣ್ ಸೂರ್ಯ ಹಾಗೆ ಯಶವಂತಪುರದಿಂದ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕಿರಣ್ ಸೂರ್ಯ ಬಳಿ ಮಾಹಿತಿನ ಪಡ್ಕೋಣ. ಕಿರಣ್ ಸೂರ್ಯ, ಒಂದು ಕಡೆ ಹಣ ದುಪ್ಪಟ್ಟಾಗಿದೆ, ಕೆಆರ್ ಮಾರ್ಕೆಟ್ ಅಂತಂತೂ ಜನಜಂಗುಳಿಯಿಂದ ನಿನ್ನೆಯಿಂದಲೂ ಕೂಡ ತುಂಬಿರುವುದನ್ನು ನೋಡ್ತೀವಿ. ಇವತ್ತು ಯಾವ ರೀತಿ ಕಂಡು ಬರ್ತಾ ಇದೆ? ಹಬ್ಬದ ಖರೀದಿ ಭರಾಟೆ ಯಾವ ರೀತಿ ಇದೆ? ಹೌದು ಶಕುಂತಲಾ, ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಈ ನಿಟ್ಟಿನಲ್ಲಿ ತಮಗೆ ಬೇಕಾದಂತಹ ಹೂವು ಹಣ್ಣು ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನ ಖರೀದಿ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಜನರು ಕೆಆರ್ ಮಾರ್ಕೆಟ್ನ ಹತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇರುವಂಥ ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಮೇಲಿರುವಂಥ ಫ್ಲೈಓವರ್ನ ಮೇಲ್ಗಡೆ ನಿಂತ್ಕೊಂಡು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನು ಮಾಡೋಣ. ಇನ್ನು ಯಶವಂತಪುರದಿಂದ ಈಗಾಗಲೇ ಪ್ರದೀಪ್ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಪ್ರದೀಪ್, ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಮಂದಿ ಈಗಾಗಲೇ ಸಾಕಷ್ಟು ಬ್ಯುಸಿ ಆದಂತೆ ಕಾಣ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಚಿತ್ರಣಗಳು ಜೊತೆಗೆ ಎಷ್ಟು ಹೈಕ್ ಆಗಿದೆ ಪ್ರೈಸ್? ಶಕುಂತಲಾ, ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೂವಿನ ಮಾರ್ಕೆಟ್ನಲ್ಲೂ ಸಹ ಜನಜಂಗುಳಿ ಇವತ್ತು ಹೆಚ್ಚಾಗಿರುವಂತದ್ದು. ಸಾಮಾನ್ಯ ದಿನಕ್ಕಿಂತ ಇವತ್ತು ಹೆಚ್ಚಿನ ಬೆಲೆಯಲ್ಲಿ ಹೂವಿನ ಬೆಲೆ ಹೆಚ್ಚಾಗಿದೆ. ಇವತ್ತು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ನಾನು ಯಶವಂತಪುರದಲ್ಲಿರುವಂತಹ ಹೂವಿನ ಮಾರ್ಕೆಟ್ನಲ್ಲಿ ಇದ್ದೀನಿ. ಇಲ್ಲಿ ಬಹುತೇಕವಾಗಿ ಸೇವಂತಿಗೆ ಹೂವಿನ ಹೆಚ್ಚಾಗಿ ಮಾರಾಟ ಮಾಡುವಂತದ್ದು. ಬೆಳಿಗ್ಗೆ 5 ಗಂಟೆಯಿಂದಲೂ ಸಹ ಇಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಅಂದ್ರೆ ಸಾಮಾನ್ಯ ದರ ಒಂದು 200 ಕೆಜಿಗೆ 100ರಿಂದ 150 ರೂಪಾಯಿ ಇರ್ತಾ ಇತ್ತು. ಆದ್ರೆ ಇವತ್ತು ಕೆಜಿಗೆ 200ರಿಂದ 250 ರೂಪಾಯಿ ಆಗಿರುವಂತದ್ದು ಬಿಡಿ ಹೂವು. ಜೊತೆಗೆ ಒಂದು ಮಾರಿಗೆನೆ ಇಲ್ಲಿ ಸುಮಾರು 100ರಿಂದ 150 ರೂಪಾಯಿ ತನಕ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಮಾರಾಟ ಮಾಡೋದ್ರಿಂದ 10 ಮಾರಿಗೆ ಸುಮಾರು 1000ರಿಂದ 1500 ರೂಪಾಯಿ ತನಕ, ಮತ್ತೆ ಇನ್ನೂ ಚೆನ್ನಾಗಿರುವಂತಹ ಹೂಗಳು 1800 ರೂಪಾಯಿ ತನಕ ಸಹ ಮಾರಾಟ ಆಗ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಜನ ಕೂಡ ಹೆಚ್ಚಾಗಿ ಇರುವಂತದ್ದು. ಅಂದ್ರೆ ನಾರ್ಮಲ್ ಆಗಿ ಏನು ಜನ ಇರ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಜನ ಇರ್ತಾ ಇರುವಂತದ್ದು ದೃಶ್ಯದಲ್ಲಿ ಇಲ್ಲಿ ಗಮನಿಸಬಹುದು. ಇಲ್ಲೆಲ್ಲವೂ ಸಹ ಒಂದು ಗುಡ್ಡೆ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ಹಬ್ಬದ ಖರೀದಿಗೆ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಮಾರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯ ಸಹ ಗಮನಿಸಬಹುದು. ಜನರು ಸಹ ಬೇವು ಜೊತೆಗೆ ಮಾವಿನ ಸೊಪ್ಪು ಜೊತೆಗೆ ಹೂವನ್ನು ಸಹ ಹೆಚ್ಚಾಗಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲೊಬ್ರು ಮಾರಾಟಗಾರರಿದೆ, ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ರೈಟ್ ಎಷ್ಟಾಗಿದೆ? ಇವತ್ತು ಬೆಲೆ ಜಾಸ್ತಿ ಆಗಿದೆ ಹೌದು? ಏನಿಲ್ಲ ಸರ್, ಈ ಸಲ ಮಳೆ ಅಕಾಲಿಕವಾಗಿ ಅಕಸ್ಮಾತ್ ಮಳೆ ಬಂದಿರೋದ್ರಿಂದ ಏನಂತ ರೇಟ್ ಇಲ್ಲ. ಗ್ರಾಹಕರಿಗೆ ಏನು ಅಷ್ಟೊಂದು ದುಬಾರಿ ಅಂತ ಅನಿಸ್ತಾ ಇಲ್ಲ. ಅಂದ್ರೆ 1000ರಿಂದ 1500 ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ 10 ಮಾರಿಗೆ. ಅದು ರೇಟ್ ಜಾಸ್ತಿ ಅಲ್ವಾ? ಇಲ್ಲ, 10 ಮಾರು 1200 ರೂಪಾಯಿ ಅಂದ್ರೆ ತುಂಬಾ ಶುದ್ಧವಾಗಿ ಚೆನ್ನಾಗಿರುವಂತವ. ಮಳೆ ಬಂದು ಏನು ಸಮಸ್ಯೆ ಆಗದಿರಂತ ತುಂಬಾ ಫ್ರೆಶ್ ಆಗಿರೋಂಥವು ಒಂಚೂರು 10 ರೂಪಾಯಿ ಬೆಲೆ ಜಾಸ್ತಿ ಇದೆ. ಮಳೆ ಬಂದು ಸ್ವಲ್ಪ ಹೂವು ಒಂಚೂರು ಕೆಟ್ಟೋಗಿರೋದ್ರಿಂದ ಬೆಲೆ ಕಮ್ಮಿ ಇದೆ. ಅಂದ್ರೆ ಗ್ರಾಹಕರು ಹೆಚ್ಚಾಗಿದ್ದಾರಾ ಇಲ್ಲ ಕಡಿಮೆ ಇದ್ದಾರಾ ಸರ್? ವರ್ಷ ಕಂಪೇರ್ ಮಾಡಿದ್ರೆ ವರ್ಷ ಬಹಳ ಕಮ್ಮಿ ಆಗಿದೆ. ಯಾಕೆ ಅಂತ? ಯಾಕೆಂದ್ರೆ ಸಾಲ ಏಕ ರಜೆಗಳು ಇರೋದ್ರಿಂದ ಈಗ ಏನಾಗಿದೆ ಅಂತಂದ್ರೆ ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. 1 or 2 days ರಜೆ ಸಿಕ್ತು ಗೌರ್ಮೆಂಟ್ ಆಫೀಸಲ್ ಆಗಿ ಅಂತಂದ್ರೆ ಶನಿವಾರ ಅವರೇ ಲೀವ್ ಹಾಕೊಂಡು ಭಾನುವಾರ 4 ದಿನ ಕಂಡಿಸ್ ರಜಾ ಮಾಡ್ಕೊಂಡ್ಬಿಡ್ತಾರೆ. ಕಂಟಿನ್ಯೂಸ್ ಊರ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಅರ್ಧ ಬೆಂಗಳೂರು ಖಾಲಿ ಇದೆ. ಓಕೆ, ಇದು ಮಾರ್ಕೆಟ್ ನಲ್ಲಿ ಒಬ್ರು ಮಾರಾಟಗಾರ ಅಂದ್ರೆ ಹೂವಿನ ಮಾರಾಟಗಾರರು ಹೇಳ್ತಾ ಇರುವಂತ ಮತ್ತೊಂದು ಬೆಲೆ ಕೂಡ ಹೆಚ್ಚಾಗಿ ಕಾಣ್ತಾ ಇಲ್ಲ. ಆದ್ರೆ ಜನರು ಕೂಡ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಹಬ್ಬಗಳು ಮತ್ತು ಒಟ್ಟಾಗಿ 4 ದಿನ ಒಟ್ಟಿಗೆ ರಜೆ ಇರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ. ಆದ್ರೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ಅಂತೂ ತಟ್ಟೆ ಇದೆ. ಶುದ್ಧವಾಗಿರೋದಂದ್ರೆ ತುಂಬಾ ಚೆನ್ನಾಗಿರುವಂತಹ ಹೂವು 1000ರಿಂದ 1500 ರೂಪಾಯಿ ತನಕ ಮಾರಾಟ ಆಗ್ತಾ ಇರೋದು ಗ್ರಾಹಕರ ಜೇಬಿಗೂ ಸಹ ಕತ್ತರಿ ಹಾಕಿದ್ದು, ಅವ್ರಿಗೂ ಸಹ ಬೆಲೆ ಏರಿಕೆಯ ಬಿಸಿ ಮುಟ್ಟಿದ್ದು. ಅದ್ರ ಮಧ್ಯೆನೂ ಸಹ ಹಬ್ಬ ಆಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಜನರು ಖರೀದಿಯಲ್ಲಿ
ಖರೀದಿಯಲ್ಲಿ ಅಂದ್ರೆ ಬೆಲೆ ಹೆಚ್ಚಾಗಿದ್ರು ಸಹ ಹೆಚ್ಚಾಗಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು ಶಕುಂತಲಾ. ಧನ್ಯವಾದ ಪ್ರದೀಪ್, ನಮ್ಲ ಅಪ್ಡೇಟ್ಸ್ಗಾಗಿ.